ಸರ್ಕಾರ ಪ್ರತಿ ವರ್ಷ ಶಿಕ್ಷಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಆದರೂ ಕೂಡ ಕಲ್ಯಾಣ ಕರ್ನಾಟಕದ ಶಾಲೆಗಳಲ್ಲಿ ಮಾತ್ರ ಮಕ್ಕಳು ಜೀವ ಭಯದಿಂದಲೇ ಪಾಠ ಕೇಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿವತ್ತು ರಾಯಚೂರು ಜಿಲ್ಲೆ ಸಿರ್ವಾರ್ ತಾಲೂಕಿನ ಪೋತಾಪುರ ಅನ್ನತಕ್ಕಂಥ ಗ್ರಾಮದ ಅಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಪೋತಾಪುರ ಗ್ರಾಮದ ಶಾಲೆಯಲ್ಲಿ 1ರಿಂದ 5ನೇ ತರಗತಿವರೆಗೆ ಒಟ್ಟು 105 ಮಕ್ಕಳು ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಆದರೆ 105 ಮಕ್ಕಳು ಕೂಡ ಶಾಲೆಗೆ ಬರಬೇಕಾದ್ರೆ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಬಂದು ಪಾಠ ಕೇಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಸಣ್ಣ ಮಳೆ ಆದರೂ ಕೂಡ ಇಡೀ ಶಾಲೆ ಏನಿದೆಯೋ ಅದು ಸಂಪೂರ್ಣವಾಗಿ ಸೋರುತ್ತೆ. ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಸರ್ಕಾರಿಯ ಶಾಲೆಯ ದುಸ್ಥಿತಿ ಅಂತ ಹೇಳಬಹುದು. ನೋಡ್ತಾ ಇದ್ದೀರಲ್ಲ, ಮೇಲ್ಭಾಗದ ಛಾವಣಿ ಏನಿದೆಯೋ ಮಳೆ ನಿಂದ ನೆಂದು ಹೋಗಿದೆ. ಸಂಪೂರ್ಣವಾಗಿ ಶಿಥಿಲ ವ್ಯವಸ್ಥೆಯಲ್ಲಿ ಶಾಲಾ ಕೊಠಡಿ ಬಂದು ನಿಂತಿದೆ. ಆದರೂ ಕೂಡ ಈ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಒಂದು ಸುವ್ಯವಸ್ಥಿತವಾದಂಥ ಕಟ್ಟಡ ಕೂಡ ನಿರ್ಮಾಣ ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗ್ತಿಲ್ಲ. ಹೀಗಾಗಿ ಗ್ರಾಮಸ್ಥರು ಹಲವು ಬಾರಿ ದೂರುಗಳನ್ನು ನೀಡಿದ್ದಾರೆ. ನಮ್ಮೂರು ಶಾಲೆ ಹಾಳಾಗೋಗಿದೆ, ಮಕ್ಕಳು ಜೀವ ಭಯದಿಂದ ಪಾಠ ಕೇಳ್ತಾ ಇದ್ದಾರೆ, ಮೇಲ್ಭಾಗದ ಛಾವಣಿಯ ಸಿಮೆಂಟ್ ಕುಸಿದು ಬೀಳ್ತಾ ಇದೆ, ಮಕ್ಕಳಿಗೆ ಗಾಯಗಳಾಗ್ತಾ ಇದ್ದಾವೆ ಅಂತ ಹಲವು ಬಾರಿ ದೂರು ನೀಡಿದ್ರು ಕೂಡ ಯಾವ ಅಧಿಕಾರಿಗಳು ಕೂಡ ಯಾವುದೇ ರೆಸ್ಪಾನ್ಸ್ ನೀಡದೇ ಇರೋದ್ರಿಂದ ಮಕ್ಕಳು ನಿತ್ಯವೂ ಕೂಡ ಶಾಲೆಗೆ ಬರಬೇಕಾದ್ರೆ ಮಕ್ಕಳಿಗೆ ಡಿಜಿಟಲ್ ಮಾದರಿಯ ಶಿಕ್ಷಣ ಸಿಗಬೇಕು ಅಂತ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಇಲ್ಲಿ ಈ ಶಾಲೆಯಲ್ಲಿ ಶಿಕ್ಷಕರು ಕೂಡ ಬೋಧನೆ ಮಾಡ್ತಾ ಇದ್ದಾರೆ. ಆದರೆ ಬೋಧನೆ ಮಾಡಲಿಕ್ಕೆ ಮಕ್ಕಳು ಕುಳಿತುಕೊಂಡು ಪಾಠ ಕೇಳಬೇಕಾದ್ರೆ ಶಿಕ್ಷಕರು ಕೂಡ ಎಂಥ ದುಸ್ಥಿತಿ ಇದೆ ಅಂದರೆ, ಶಾಲೆಯ ಮೇಲ್ಛಾವಣಿಯಿಂದ ಮಳೆ ನೀರಿನ ಹನಿಗಳು ಸೋರ್ತಾನೆ ಇರುತ್ತೆ. ಹಾಗಾಗಿ ನೀವು ನೋಡ್ತಾ ಇದ್ದೀರಲ್ಲ, ಶಾಲೆಯ ಕೋಣೆ ಒಳಗಡೆ ನಾವಿದ್ದೇವೆ. ರಾಯಚೂರು ಜಿಲ್ಲೆ ಒಂದರಲ್ಲೇ ಸರಿಸುಮಾರು ಈ ಥರ ಕೋಣೆಗಳು 10,500ಕ್ಕೂ ಹೆಚ್ಚಿದ್ದಾವೆ ಅಂತೇಳಿ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದ್ದಂಥ ವರದಿಯಲ್ಲೇ ಬಹಿರಂಗವಾಗಿದೆ. ನೀವು ನೋಡ್ಬೋದು, ಇಡೀ ಶಾಲೆ ಕೋಣೆ ಏನಿದೆಯೋ ಅದು ಸಂಪೂರ್ಣವಾಗಿ ನೆಂದೋಗಿದೆ. ಯಾವಾಗ ಮೇಲ್ಛಾವಣಿ ಕುಸಿದು ಬೀಳ್ತದೋ ಗೊತ್ತಿಲ್ಲ. ಮತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ LED ಮತ್ತು ಡಿಜಿಟಲ್ ಶಿಕ್ಷಣವನ್ನು ನೀಡಲಿಕ್ಕೆ ಶಿಕ್ಷಣ ಇಲಾಖೆ ಮುಂದಾಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂಥ ಟಿವಿಗಳಾಗಿರ್ಬೋದು ಮತ್ತು ಬ್ಯಾಟ್ರಿಗಳಾಗಿರ್ಬೋದು ಎಲ್ಲವೂ ಕೂಡ ಇವತ್ತು ಮಳೆ ನೀರಿನಲ್ಲಿ ನೆಂದೋಗುವಂಥ ಸ್ಥಿತಿ ಇದೆ. ನೀವೇನು ನೋಡ್ತಾ ಇದ್ದೀರಲ್ಲ, ಶಿಕ್ಷಕರು ಕೂಡ ಪಾಠ ಮಾಡಬೇಕಾದ್ರೆ ಆ ಮಳೆ ನೀರಿನಲ್ಲಿ ನೆಂದು ಕೋಣೆಯನ್ನು ನೆಂದಿರುತ್ತೋ ತೊಯ್ದಿರುತ್ತೋ ಅಂಥ ಕೋಣೆಯಲ್ಲೇ ಅವರು ಕೂಡ ನಿಂತ್ಕೊಂಡು ಪಾಠ ಮಾಡಬೇಕು. ಮಕ್ಕಳ ಬ್ಯಾಗ್ಗಳು ಕೂಡ ನೀರಿನಲ್ಲಿ ನೆಂದಿರ್ತದೆ, ಆ ನೀರು ಹಾಗೇ ಸೋರ್ತಿರುತ್ತೆ. ಅಂಥ ಸೋರುವಂಥ ನೀರಿನಲ್ಲೇ ಇವತ್ತು ಮಕ್ಕಳು ಕುಳಿತುಕೊಂಡು ಪಾಠ ಕೇಳುವಂಥ ದುಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತಂತೆ ಹಲವು ಬಾರಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಹಣ ಇದೆ, ಶಾಲೆಗಳಿಗೆ ಅಭಿವೃದ್ಧಿಗಾಗಿ ಹಣವನ್ನು ಬಳಕೆ ಮಾಡಬೇಕು ಅಂತ ಹಲವು ಬಾರಿ ಸ್ಥಳೀಯ ಜನಪ್ರತಿನಿಧಿಗಳು ಧ್ವನಿ ಎತ್ತಿದ್ರು ಕೂಡ ಒಂದು ಯೋಜನೆಯನ್ನು ರೂಪಿಸಿ ಮಕ್ಕಳಿಗೆ ಬೇಕಾದಂಥ ಸೌಲಭ್ಯ ಏನಿದೆಯೋ ಅದು ಕೊಡಲಿಕ್ಕೆ ಆಗದೇ ಇರೋದರಿಂದ ಎಷ್ಟೇ ಖರ್ಚು ಮಾಡಿದರೂ ಕೂಡ ಇಲ್ಲಿ ಉಪಯೋಗ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ನೋಡ್ಬೋದು, ಒಂದು ಸಣ್ಣ ದುರಂತ ಸಂಭವಿಸ್ಲಿಕ್ಕೆ ಹತ್ತಿರ ಇಲ್ಲ. ನೋಡ್ಬೋದು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಬೆರಳಿನಲ್ಲಿ ಇಲ್ಲಿ ನೋಡಿ ನೀರಿದೆ, ಇಲ್ಲಿ ಮಗು ಕುಳಿತುಕೊಂಡು ಪಾಠ ಕೇಳ್ತಾ ಇದೆ. ಇಂಥ ದುಸ್ಥಿತಿ ಈ ಒಂದು ಶಾಲೆಯಲ್ಲಿದೆ. ಈ ಥರದ ಶಾಲೆಗಳು ರಾಯಚೂರು ಜಿಲ್ಲೆಯಾದ್ಯಂತ ಹಲವು ಶಾಲೆಗಳಲ್ಲಿ ಇದೇ ದುಸ್ಥಿತಿ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಮಕ್ಕಳ ಯಾವುದೇ ಶಾಲೆಯಲ್ಲಿ ದುರಂತ ಸಂಭವಿಸುವ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಕ್ಕಳಿಗೆ ಏನು ಗುಣಮಟ್ಟದ ಶಿಕ್ಷಣ ಕೊಡ್ತೇವೆ ಅಂತ ಏನು ಹೇಳ್ತಾ ಇದೆಯಲ್ಲ ಇವತ್ತು ಸರ್ಕಾರ, ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಜೊತೆಗೇನೆ ಮಕ್ಕಳು ಸುವ್ಯವಸ್ಥಿತವಾಗಿ ಶಾಲೆಯ ಕೋಣೆಯಲ್ಲಿ ಕುಳಿತುಕೊಂಡು ಪಾಠ ಕೇಳೋಕ್ಕೆ ಕೋಣೆಗಳನ್ನು ನಿರ್ಮಿಸಿಕೊಡಿ ಅನ್ನುವಂಥ ಕೂಗು ಎಲ್ಲರಿಂದ ಕೇಳಿ ಬರ್ತಾ ಇದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.